संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये सदाचार्यं समाश्रये। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम् वन्दे तं सच्चिदानन्दम् यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। शङ्कराचार्य सच्छिष्यं ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे। नमो नमः सद्गुरु श्री 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 सुरेश्वराचार्य पादुकाभ्याम् नमो नमः सद्गुरु पादुकाभ्याम्। तत्व जिज्ञासु साधकರು ಸದ್ಗುರು ಭಕ್ತರು ಮುಮುಕ್ಷ ಸಾಧಕರು ಅಧ್ಯಾತ್ಮ ಪ್ರಿಯರು ವಿಶೇಷವಾಗಿ ಶಂಕರ ಸುರೇಶ್ವರರ ಪರಮ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶೋಭಕನ್ನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ, ವಾರ ಬುಧವಾರ, 2024ನೇ ಇಸವಿ ಮೇ ಮಾಹೆಯಲ್ಲಿ 15ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮ ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾನಿಲಾಜ್ಞಬ್ಧರಿತ್ಯಂತಂ ಸೃಕ್ಫಣೀವೋದ್ಗತಂ ಯತಃ
ಕಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರು ಶ್ರೀ 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 ಸ್ವರೇಶ್ವರಾಚಾರ್ಯ ಪಾದುಕಾಭ್ಯಾಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸ್ವರೇಶ್ವರಾಚಾರ್ಯರವರ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯದ 6, 7, 8, 9, 10 ಶ್ಲೋಕಗಳನ್ನ ನೋಡೋಣ. 7ನೇ ಶ್ಲೋಕ. ನ ಚ ಮುಮುಕ್ಷೋರಸ್ತೀಹ ಗುರುಪಾದೋಪಸರ್ಪಣಂ ನ ವಿನಾ ಗುರು ಸಂಬಂಧಂ ವಾಕ್ಯಸ್ಯ ಶ್ರವಣಂ ಭವೇತಿ. ಬಹಳ ಚೆನ್ನಾಗಿದೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. 7ನೇ ಶ್ಲೋಕವನ್ನು ಹೇಳ್ತಾ ಇದ್ದೀನಿ. ನ ಚ ಅಮುಮುಕ್ಷೋಃ ಅಸ್ತಿ ಇಹ ಗುರುಪಾದೋಪಸರ್ಪಣಂ ನ ವಿನಾ ಗುರು ಸಂಬಂಧಂ ವಾಕ್ಯಸ್ಯ ಹತ್ತು ಶ್ರವಣಂ ಭವೇತಿ. 12 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. 12 ಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೇನೆ. ಅಮುಮುಕ್ಷೋಃ ಇಹ ಗುರುಪಾದೋಪಸರ್ಪಣಂ ನ ಚ ಅಸ್ತಿ ಗುರು ಸಂಬಂಧಂ ವಿನಾ ವಾಕ್ಯಸ್ಯ ಶ್ರವಣಂ ಭವೇತಿ. ಅನ್ವಯ. ಅಮುಮುಕ್ಷೋಃ ಯಾವನು ಮುಮುಕ್ಷುವಲ್ಲವೋ, ಮೋಕ್ಷೇಚ್ಛುವಲ್ಲವೋ, ನನಗೆ ಮೋಕ್ಷವೇ ಬೇಕು, ಪುನರ್ಜನ್ಮ ಬೇಡ, ಯಾವ ಐಶ್ವರ್ಯ ಸಂಪತ್ತು ಅಧಿಕಾರ ಆರೋಗ್ಯ ಆಯುಷ್ಯ ಯಾವುದೂ ನನಗೆ ಬೇಕಾಗಿಲ್ಲ, ನಾನು ಶ್ರೇಯೋರ್ಥಿ ನತು ಪ್ರೇಯೋರ್ಥಿ ಎನ್ನುವುದನ್ನ ನಿಶ್ಚಯ ಮಾಡಿಕೊಂಡಿದ್ದಾನೆಯೋ ಅವನೇ ಮುಮುಕ್ಷು. ಮೋಕ್ತುಂ ಇಚ್ಛುಹು ಮುಮುಕ್ಷು. ಈ ಜನ್ಮ ಮರಣ ರೂಪವಾಗಿರುವ ಸಂಸಾರ ಚಕ್ರದಿಂದ ತನ್ನನ್ನು ತಪ್ಪಿಸಿಕೊಂಡು ತಾನು ಉದ್ಧರೇತೆ ಆತ್ಮನ ಆತ್ಮಾನಂ ಅಂತ ಮಾಡಿಕೊಂಡಿಲ್ಲವೋ ಅವನಿಗೆ ಹೆಸರು ಅಮುಮುಕ್ಷು. ಆದರೆ ಈ ಜನ್ಮದಲ್ಲಿ ಏನಾದರೂ ಮಾಡಿ ಆತ್ಮಜ್ಞಾನವನ್ನೇ ಸಂಪಾದನೆ ಮಾಡಿಕೊಂಡು ಮುಕ್ತನಾಗಲೇಬೇಕು. ಈ ಸಂಸಾರ ಬಂಧನ ಸಾಕು. ಇಷ್ಟು ಸೂಕ್ಷ್ಮ ವಿಚಾರ ಮನಸ್ಸಿ ಬನ್ನಿ. ಇದು ಬ್ರಹ್ಮಚರ್ಯದಿಂದಲೇ ಬಂದ್ಬಿಟ್ರೆ ಫಸ್ಟ್ ರ್ಯಾಂಕ್. ಶಂಕರಾಚಾರ್ಯರಂತೆ ಬ್ರಹ್ಮಚರ್ಯಾಶ್ರಮದಿಂದಲೇ ಸನ್ಯಾಸಿಯಾಗಿ ಬ್ರಹ್ಮಜ್ಞಾನಿಯಾದ. ಬ್ರಹ್ಮಚರ್ಯಾಶ್ರಮದಲ್ಲಿ ಬರಲಿಲ್ಲ ಕುತೂಹಲ. ಮದುವೆ ಮಾಡ್ಕೋಬೇಕು, ಹೆಂಡತಿ ಸುಖವನ್ನ ನೋಡ್ಬೇಕು, ಸಿನಿಮಾಕ್ಕೆ ಹೋಗ್ಬೇಕು, ಹೋಟ್ಲು ಹೋಗ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಬೇಕು, ಈ ಲೋಕದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಬೇಕು, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಿದೆಯಲ್ಲ ಸಂತೋಷ. ಎಲ್ಲವನ್ನು ಅನುಭವಿಸ್ತಾ ಹೆಂಡತಿ ಸುಖ, ಮಕ್ಕಳ ಸುಖ, ಅಳಿಯಂದ್ರ ಸುಖ, ಸೊಸೆ ಸುಖ, ಮೊಮ್ಮಕ್ಕಳ ಸುಖ ಎಲ್ಲವನ್ನು ಅನುಭವಿಸಿ ಎಲ್ಲವೂ ಜೊಳ್ಳು, ಎಲ್ಲವೂ ಚಪ್ಪೆ ಅಂತ ಗೊತ್ತಾಯ್ತು. ಇನ್ನು ಮೇಲಾದರೂ ಕೂಡ ಅವನು ಮುಮುಕ್ಷವಾಗಿ ಈ ಹೆಂಡತಿ ಸುಖವಿಲ್ಲ, ಬೇರೆ ಹೆಂಡತಿ ಮದುವೆ ಮಾಡ್ಕೊಳ್ಳೋಣ, ಈ ಮನೆಯಿಂದ ಸುಖವಿಲ್ಲ, ಬೇರೆ ಮನೆ ನೋಡೋಣ, ಎಲ್ಲವೂ ದುಃಖ, ಭ್ರಮೆ ಭ್ರಮೆ ಭ್ರಮೆ. ಇದು ಯಾವಾಗ ಮನಸ್ಸಿಗೆ ಗಟ್ಟಿಯಾಯಿತೋ ಅವನು ಮುಮುಕ್ಷವಾಗ್ತಾನೆ. ಒಂದು ಸಲ ಮುಮುಕ್ಷವಾಗಿ ಬಿಟ್ಟ ಮೇಲೆ ಏನೇ ಮಾಡಿದರೂ ಅವನು ಬುಭುಕ್ಷವಾಗಲಾರ.
ಬುಮುಕ್ಷುವಿಗೆ ಮೋಕ್ಷವಿಲ್ಲ, ಮುಮುಕ್ಷುವಿಗೆ ಸ್ವರ್ಗವಿಲ್ಲ ಅಂತ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾರೆ. ಅಮುಮುಕ್ಷೋ ಮೊಟ್ಟ ಮೊದಲನೇ ಯೋಗ್ಯತೆ ಮುಮುಕ್ಷುತ್ವ. ಅದಕ್ಕೆ ಕಾರಣ ಈ ಸಂಸಾರದಿಂದ ನಿವೃತ್ತಿ. ಸಂಸಾರ ಸಾಕಪ್ಪ ಸಾಕು, ದುಡ್ಡಿನ ಸಹವಾಸ ಸಾಕು, ಗಂಡನ ಸಹವಾಸ ಸಾಕು, ಹೆಂಡತಿಯರ ಸಹವಾಸ ಸಾಕು, ಮನೆ ಮಠಗಳ ಸಹವಾಸ ಸಾಕು, IT-BT ಕಂಪನಿಗಳಲ್ಲಿ 10 ಲಕ್ಷ ಸಂಬಳ ಸಹವಾಸ ಸಾಕು, ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡುವಂತಹದ್ದು ಅದು ಸಾಕು, ಚಿನ್ನ ಬೆಳ್ಳಿ ಹಾಕೊಂಡು ಸಭೆಗಳಲ್ಲಿ ಮೆರೆಯುವಂತಹದ್ದು ಸಾಕು. ಬಿಡು ಬಿಡು ಜಗದ ಸಡಗರವ. ಈ ಜಗತ್ತು ತೋರುವುದೇ ಬೇರೆ, ಇರುವುದೇ ಬೇರೆ. ತೋರಿದಾಕ್ಷಣ ಸತ್ಯವಲ್ಲ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ ಎಂದಿದ್ದಾರೆ ಶಂಕರರು ತಮ್ಮ ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲಿ. ಅಂದರೆ ಯಾವ ವಸ್ತು, ಅಂದರೆ ಯಾವ ಆತ್ಮ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತನ್ನ ಸ್ವರೂಪದಿಂದ ಬದಲಾಗುವುದಿಲ್ಲವೋ ಅದು ಸತ್ಯ, ಅದೇ ತಾನು. ಇನ್ನು ಸಂಸಾರವೆಂದರೆ ಕೇವಲ ತಂದೆ ತಾಯಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಇಷ್ಟೇ ಅಲ್ಲ. ಇವರುಗಳು ಈ ಜನ್ಮಕ್ಕೆ ಸಂಬಂಧಪಟ್ಟವರಷ್ಟೇ ಎನ್ನುತ್ತಾರೆ ಶ್ರೀಗಳು. ಸಂಸಾರವೆಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಬಿಡಿಸುವವನೇ ಬ್ರಹ್ಮವಿದ್ಯಾಚಾರ್ಯನಾದ ಸದ್ಗುರು. ಹಾಗೆಯೇ ಈ ಜೀವನದಲ್ಲಿ ಸಂಪಾದಿಸಿದ ಹೊಲ ಮನೆ ಹಣ ಅಧಿಕಾರ ಸಡಗರ ಎಲ್ಲವೂ ಈ ಎಚ್ಚರಕ್ಕೇ ಸೀಮಿತವಾದದ್ದೇ. ಹೆಚ್ಚೆಂದರೆ ಈ ಶರೀರ ಇರುವವರೆಗೆ ಅಷ್ಟೇ. ಕೇವಲ ಇಷ್ಟರಿಂದ ಶಾಂತಿ ಸಿಗುವುದಿಲ್ಲ. ನಂತರ ಹಾಗಾದರೆ ಪರಿಹಾರ? ಶಂಕರಾಚಾರ್ಯರ ಉಪನಿಷತ್ತುಗಳ ವಾಕ್ಯಗಳನ್ನು ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಸದ್ಗುರುವಿನಿಂದ ತನ್ನ ನಿಜಸ್ವರೂಪ ಅಂದರೆ ಅಜರ ಅಮರ ಅಮೃತ ಮುಪ್ಪಿಲ್ಲದ ಮರಣವಿಲ್ಲದ ಪರಿಪೂರ್ಣವಾದದ್ದು ಎಂದು ಅನುಭವದಲ್ಲಿ ಅರಿಯುವುದು. ಈಗ ಕೇಳೋಣ, ಬಿಡು ಬಿಡು ಜಗದ ಸಡಗರವ. ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಹೊಲ ಮನೆ ಹಣವು ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಬಿಡು ಬಿಡು ಜಗದ ಸಡಗರವ, ಬಿಡು ಬಿಡು ಜಗದ ಸಡಗರವ. ಹೆಂಡತಿ ಮಕ್ಕಳು ಮಾವನು ಅಳಿಯ ಖಂಡದ ಗೆಳೆಯರು ಅಲ್ಲವೇನು. ಹೆಂಡತಿ ಮಕ್ಕಳು ಮಾವನು ಅಳಿಯ ಖಂಡದ ಗೆಳೆಯರು ಅಲ್ಲವೇನು.
ಶಂಕರ ಪದವ ಶಂಕರ ಪದವ ಶಂಕರ ಪದವ ಅರಿತು ನೀನು ಶಂಕೆಯದೇನು ಶಾಂತಿಯ ಹುಡು ಶಂಕರ ಪದವ ಅರಿತು ನೀನು ಶಂಕೆಯದೇನು ಶಾಂತಿಯ ಹುಡು ಬಿಡು ಬಿಡು ಜಗದ ಸಡಗರವ ಕೊಡುವುದೇನಿಲ್ಲ ಶಾಂತಿಯನ್ನು ಬಿಡು ಬಿಡು ಜಗದ ಸಡಗರವ ಬಿಡು ಬಿಡು ಜಗದ ಸಡಗರವ ಬಿಡು ಬಿಡು ಜಗದ ಸಡಗರವ. ಅದು ಮನಸ್ಸಿಗೆ ಈ ರಮಣ ಮಹರ್ಷಿಗಳಿಗೆ ಯಾರೇ ಬಂದು 10 ಉಂಗುರಗಳನ್ನು ಕೊಟ್ಟು, ಭಗವಾನ್ ರಮಣ ಮಹರ್ಷಿಗಳೇ, ನೀವು ತತ್ವ ಜಿಜ್ಞಾಸುಗಳಿಗೆ ದರ್ಶನವನ್ನು ಕೊಡ್ತೀರ 2 ಗಂಟೆ, ಆ ಸಮಯದಲ್ಲಿ 10 ಉಂಗುರ ಹಾಕೊಳ್ಳಿ ಅಂದ್ರೆ ನನಗೆ ಬೇಡಪ್ಪ, ನಾನು ಹಾಕೊಂಡ್ಬಂದಿದ್ದೀನಿ ನೋಡಿ ಸಂತೋಷ. ಬೆಳ್ಳಿ ತಟ್ಟೆಯನ್ನು ಕೊಟ್ಟು ಈ ಬೆಳ್ಳಿ ತಟ್ಟೆಯಲ್ಲಿ ದಿನ ಊಟ ಮಾಡಿ ಅಂದ್ರೆ ನನಗೆ ಬೇಡ. ಒಳ್ಳೆ ಪ್ಯಾಂಟ್ ತಂದ್ಕೊಟ್ಟು, ಪ್ಯಾಂಟು ಸೂಟು ರಮಣ ಮಹರ್ಷಿಗಳೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂದ್ರೆ ನನಗೆ ಬೇಡ. ಅಷ್ಟೆ. ಇದು ಸಂಸಾರದಿಂದ ನಿವೃತ್ತಿ ವೈರಾಗ್ಯ. ಅಷ್ಟಾದ ಮೇಲೆ ಮುಮುಕ್ಷುತ್ವ ಸಹಜವಾಗಿ ಉಂಟಾಗುತ್ತದೆ. ಯಾವನು ಮುಮುಕ್ಷುವಲ್ಲವೋ ಅವನು ಖಂಡಿತ ಗುರುಪಾದೋಪ ಸರ್ಪಣಂ ನಾಸ್ತಿ, ಸದ್ಗುರುಗಳನ್ನ ಹುಡುಕಿಕೊಂಡು ಅವರ ಸನ್ನಿಧಾನಕ್ಕೆ ಖಂಡಿತ ಹೋಗಲಿ. ಒಮ್ಮೆ ಕುತೂಹಲಕ್ಕೆ ಹೋಗ್ಬರ್ಬೋದು. ನಾನು ಸುಬ್ರಾಯ ಶರ್ಮಾಜಿ ನೋಡ್ಕೊಂಡ್ ಬಂದೆ ಸರ್, ತುಂಬಾ ಸಿಂಪಲ್ ಆಗಿದ್ದಾರೆ, 160 ಪುಸ್ತಕ ಬರೆದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಹೋಗ್ತಾರೆ. ಇವತ್ತು ಸುಬ್ರಾಯ ಶರ್ಮನಲ್ಲಿರುವ ಬ್ರಹ್ಮಜ್ಞಾನ ಭಂಡಾರವನ್ನ ನಾನು ಹೊಂದಬೇಕು ಅನ್ನುವಂತ ಆಸಕ್ತಿ ಇಲ್ಲ. ಓ ಮುಮುಕ್ಷವಾಗದವನಿಗೆ ಗುರುಪಾದೋಪ ಸರ್ಪಣಂ ಶಬ್ದ ಆಗಿದೆ. ಗುರುಪಾದ ಸದ್ಗುರುಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ಧನ್ಯನಾಗಬೇಕು ಎನ್ನುವಂಥ ಜ್ಞಾನ ನಾಸ್ತಿ ಉಂಟಾಗಲಾರದು. ನವೀನ ಗುರು ಸಂಬಂಧಂ, ಗುರು ಹತ್ರಕ್ಕೆ ಹೋಗ್ಲಿಲ್ಲ, ಗುರುವಿಗೆ ನಮಸ್ಕಾರ ಮಾಡಲಿಲ್ಲ, ಗುರುವನ್ನ ಸಂತೋಷ ಪಡಿಸಲಿಲ್ಲ, ಗುರು ಸೇವೆಯನ್ನು ಮಾಡಿ ಅಂಥವನಿಗೆ, ಗುರು ಸಂಬಂಧವಿಲ್ಲದವನಿಗೆ ವಾಕ್ಯಸ್ಯ ಶ್ರವಣಂ ನಭವಿ, ಹೇಗೆ ತಾನೇ ಸದ್ಗುರು ಅಂಥವನಿಗೆ ಆತ್ಮಜ್ಞಾನದ ವಾಕ್ಯಗಳನ್ನ ಉಪದೇಶ ಮಾಡಿಯಾನು? ಇಲ್ಲ. ನಾನು ಅಂಗಡಿಗೆ ಹೋಗ್ಲಿಲ್ಲ, ಚಿನ್ನದ ಅಂಗಡಿ ನೋಡ್ಲಿಲ್ಲ, ಉಂಗುರ ತಗೊಳ್ಳಿಲ್ಲ, ಹೇಗೆ ಉಂಗುರ ಸಿಗುತ್ತೆ? ಒಂದು ಉಂಗುರ ಬೇಕು ಅಂದ್ರೆ ಅಂಗಡಿಗೆ ಹೋಗ್ಬೇಕು, ದುಡ್ಡು ಕೊಡ್ಬೇಕು, ತಗೊಳ್ಬೇಕು. ಇನ್ನು ಗುರು ಅನುಗ್ರಹ ಬೇಕು ಅಂತ ಸಾಮಾನ್ಯವೇನ್ರಿ? ಶ್ರೀರಾಮಚಂದ್ರ ಎಂಥೆಂಥವರು ಕೂಡ ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಭಗವತ್ಪಾದ ಶಂಕರಾಚಾರ್ಯರು ಸನ್ಯಾಸಿಗಳಾಗಿ ಶಿಖಾ ಯಜ್ಞೋಪವೀತಗಳನ್ನ ನದಿಯ ಪೂರ್ಣ ನದಿಯಲ್ಲಿ ವಿಸರ್ಜನೆ ಮಾಡಿ ಕಾಷಾಯ ವಸ್ತ್ರಧಾರಿಗಳಾಗಿ ಸನ್ಯಾಸ ದೀಕ್ಷೆಗೋಸ್ಕರವಾಗಿ ಪಾದಚಾರಿಗಳಾಗಿ ನಾಸಿಕ್ ಹತ್ರ ಇರುವಂತ ಗೋವಿಂದ ಭಗವತ್ ಪೂಜ್ಯ ಪಾದಾಚಾರ್ಯರ ದರ್ಶನಕ್ಕಾಗಿ ಬಂದು ಕಥೆ ಕೇಳಿದ್ದು ಸುಲಭವಲ್ಲ. ಏನ್ ಗುರು ಅಂದ್ಬಿಟ್ರೆ ಅವನೊಬ್ಬ ಆರ್ಡಿನರಿ ಟೀಚರ್ ಅಲ್ಲ, ಸದ್ಗುರು ಬ್ರಹ್ಮನಿಷ್ಠ. ಅದು ಅರ್ಥವಾಗ್ಬೇಕು. ಗುರುವನ್ನ ನಾವು ಬ್ರಹ್ಮನಿಷ್ಠ ಅಂತ ಅರ್ಥ ಮಾಡಿಕೊಂಡು ಗುರು ಸೇವೆ ಮಾಡಬೇಕು. ನೋಡಿ, ಮುಮುಕ್ಷವಲ್ಲದವನಿಗೆ ಗುರುಪಾದೋಪಸರ್ಪಣಂ ನಾಸ್ತಿ, ಗುರುವಿನ ಹತ್ತಿರಕ್ಕೆ ಹೋಗಲಾರ. ನವೀನ ಗುರು ಸಂಬಂಧಂ, ಗುರುವಿನ ದರ್ಶನವಿಲ್ಲ, ಗುರುವಿನ ಅನುಗ್ರಹವಿಲ್ಲ, ಗುರುವಿನ ಪಾದ ಸೇವೆ ಮಾಡಿಲ್ಲ, ಗುರುವಿಗೆ ಸಂತೋಷ ಪಡಿಸಿಲ್ಲ ಅಂದ್ರೆ ಅವನಿಗೆ ಯಾರು ತಾನೆ ವಾಕ್ಯಸ್ಯ ಶ್ರವಣಂ,
ವಾಕ್ಯದ ಉಪದೇಶವನ್ನ ಮಾಡಬೇಕು. ತಾನೇ ಓದ್ಕೊಳ್ಬಿಟ್ಟ. ಯಾಕೆ? PhD, MA ಇನ್ ಸಂಸ್ಕೃತ್. ಅದಕ್ಕೂ ಇಲ್ಲ, ಅಷ್ಟು ಸುಲಭವಲ್ಲ. ನಮ್ಮ ಪಾಂಡಿತ್ಯ ಸಾಮರ್ಥ್ಯದಿಂದ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ಹಿ ಅತರ್ಕ್ಯಮನು ಪ್ರಮಾಣಾತಿ. ಕಠೋಪನಿಷತ್ತು. ನೈಷಾ ತರ್ಕೇಣ ಮತಿರಾಪನೀಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಎಷ್ಟೇ ಬುದ್ಧಿವಂತನಾಗಿದ್ದರೂ, ಎಷ್ಟೇ ಮಹಾಮೇಧಾವಿ ಆಗಿದ್ದರೂ ಅವನಿಗೆ ಬ್ರಹ್ಮಜ್ಞಾನ ಉಂಟಾಗಲಾರದು. ಯಾಕೆ? ಅಶ್ರುತ ವೇದಾಂತಾನ ಸತ್ಯಮೇವಂ ಗುರು ಸಂಪ್ರದಾಯ ರಹಿತಾನಾಂ ಅಶ್ರುತ ವೇದಾಂತಾನಂ ಸಮ್ಯಕ್ ಪ್ರಮಾಣೇಶು ಅಕೃತಶ್ರಮಾಣಂ ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧೀನಾಂ ಸಂಯಜ್ಞಾನ ನಿಷ್ಠಾ ದುಸ್ಸಂಪಾದ್ಯ ಏವ. ಶಾಂಕರ ಭಾಷ್ಯ. ನವೀನ ಗುರು ಸಂಬಂಧಂ. ಭಗವಾನ್ ಸುರೇಶ್ವರಾಚಾರ್ಯರವರಿಗೆ ಅವರ ಗುರುಗಳಾದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಲ್ಲಿ ಎಷ್ಟು ಗುರುಭಕ್ತಿ ಎನ್ನುವಂತ ತತ್ವಾಗುತ್ತೆ. ಸುಬ್ರಾಯ ಶರ್ಮಾ ಇಷ್ಟು ದೊಡ್ಡವನಾಗಿ ಮೆರೆಯಬೇಕಾದರೆ ಅವನ ಹಿಂದೆ, ಈ ಮಹಿಮೆಯ ಹಿಂದೆ ಇರುವಂತ ತಪಸ್ಸನ್ನು ಅರ್ಥ ಮಾಡ್ಕೋಬೇಕು. 16 ವರ್ಷಗಳ ಕಾಲ, 10 ಅಲ್ಲ, 12 ಅಲ್ಲ, 13 ಅಲ್ಲ, 14 ಅಲ್ಲ, 15 ಅಲ್ಲ, 16 ವರ್ಷಗಳ ಕಾಲ, 16 ಗಂಟೆ ಅಲ್ಲ, 16 ದಿವಸ ಅಲ್ಲ, 16 ತಿಂಗಳಲ್ಲ, 16 ವರ್ಷ ಇಂಟು 365 ದಿವಸ ಲೆಕ್ಕ ಎಷ್ಟ ನೋಡ್ಕೊಳ್ಳಿ. ಅಷ್ಟು ದಿವಸಗಳ ಕಾಲ ಗುರುಗಳ ಜೊತೆಯಲ್ಲಿ ಛಾಯಾವತಿ ನೆರಳಿನಂತೆ ಅಂತೆವಾಸಿಯಾಗಿದ್ದ ಅಂದ್ರೆ ದೊಡ್ಡ ತಪಸ್ಸಲ್ಲವೇ? ಆ ತಪಸ್ಸು ತನ್ನ ಫಲವನ್ನು ಕೊಟ್ಟೇ ಕೊಡುತ್ತೆ. ಸಮಯ ಬೇಕಷ್ಟೆ. ಒಂದು ತೆಂಗಿನ ಸಸಿ ನೆಚ್ಚಿಬಿಟ್ಟು ಒಳ್ಳೆ ಫಲವತ್ತಾದ ಭೂಮಿ, ಅದಕ್ಕೆ ಪಾತಿ ಮಾಡಿಬಿಟ್ಟು ಗೊಬ್ಬರ ನೀರು ಹಾಕ್ತಾ ಬಂದ್ರೆ 5 ವರ್ಷ ಕಾಪಾಡ್ಬಿಟ್ರೆ 100 ವರ್ಷ ಫಲ ಕೊಡುತ್ತೆ. ಅದೇ ರೀತಿಯಲ್ಲಿ ಗುರು ಸಂಬಂಧ ಬಹಳ ಬಹಳ ಮುಖ್ಯವಾದದ್ದು. ಗುರು ಸೇವೆಯನ್ನ ಮಾಡದವನಿಗೆ, ಗುರು ಸಂಬಂಧವೇ ಇಲ್ಲದವನಿಗೆ ವಾಕ್ಯಸ್ಯ ಶ್ರವಣಂ ನ ಭವೇತಿ. ವಾಕ್ಯಾರ್ಥ ಶ್ರವಣ ಹೇಗೆ ಸಿಕ್ಕತ್ತಪ್ಪ? ತತ್ವಮಸಿ ವಾಕ್ಯೋಪದೇಶವನ್ನ ಮಾಡುವಂತ ಗುರು ಬೇಕು. ಎಷ್ಟಾಯ್ತು? ಮುಂದಕ್ಕೆ ಹೋಗ್ಬಿಡ್ತೀನಿ. ತಥಾ ಪದ ಪದಾರ್ಥೌ ಚ ನಸ್ತೋ ವಾಕ್ಯಮೃತೆ ಕ್ವಚಿತ್ ಅನ್ವಯ ವ್ಯತಿರೇಕೌ ಚ ತಾವೃತೆ ಸ್ತಾಂ ಕಿಮಾಶ್ರಯೌ. ಬಹಳ ಚೆನ್ನಾಗಿ ಒಂದಕ್ಕೊಂದಕ್ಕೆ ಕೊಂಡಿ ಪದವಿ ಭಾಗವನ್ನು ಮಾಡ್ತೇನೆ. ತಥಾ ಪದ ಪದಾರ್ಥೌ ಚ ನ ಸ್ತಃ ವಾಕ್ಯಂ ಋತೆ ಕ್ವಚಿತ್ ಅನ್ವಯ ವ್ಯತಿರೇಕೌ ಚ. 10 ಆಯ್ತು. ತೌ ಋತೆ ಸ್ತಾಂ ಕಿಮಾಶ್ರಯು. 14 ಪದಗಳಿಂದ ಕಂಗೊಳಿಸುತ್ತಿರುವಂತಹ ಪವಿತ್ರವಾದ ದಿವ್ಯ ಶ್ಲೋಕವಿದು. ಒಂದೊಂದು ಶ್ಲೋಕವೂ ಅಮೃತಾಯಮಾನ. ಜ್ಞಾನಿಗಳ ಉಪದೇಶವೇ ಅಮೃತ. ಆ ಗುರುವಿನಲ್ಲಿ ಸಂಪೂರ್ಣವಾದ ಶರಣಾಗತಿ, ಗುರುವಿನಲ್ಲಿ ಸಂಪೂರ್ಣವಾದಂತಹ ಶ್ರದ್ಧೆ, ಭಕ್ತಿ ಇರಬೇಕು. ಅನ್ವಯ ನೋಡ್ಕೊಳ್ಳಿ. ತಥಾ ವಾಕ್ಯಮೃತೆ ನ ಕ್ವಚಿತ್ ಪದ ಪದಾರ್ಥೌ ಚ ನಸ್ತಃ ತೌಋತೆ ಪದ ಪದಾರ್ಥೌಋತೆ ಅನ್ವಯ ವ್ಯತಿರೇಕೌ ಕಿಮಾಶ್ರಯೌ ಸ್ತಾಂ. ಸ್ತಾತ್ ಏಕವಚನ, ಸ್ತಾಂ ದ್ವಿವಚನ. ಸ್ತಾತ್ ಸ್ತಾತಾಂ ಸಂತು ಬಹುವಚನ. ಬಹಳ ಚೆನ್ನಾಗಿದೆ. ಅರ್ಥ ಹೇಳ್ತೇನೆ. ವಾಕ್ಯಂ ಋತೆ, ವಾಕ್ಯವಿಲ್ಲದೆ ಹೋದರೆ, ಋತೆ ಬಂದಾಗ
ದ್ವಿತೀಯ ವಿಭಕ್ತಿ ಬರಬೇಕು, ತೃತೀಯ ವಿಭಕ್ತಿನೂ ಬರ್ಬೇಕು. ರಾಮೇಣ ವಿನ, ರಾಮಂ ವಿನ ಸೀತಾ ನ ಅರಣ್ಯಂ ಗಚ್ಚತಿ, ಗುರುಂ ವಿನ ಶಿಷ್ಯಃ ನೈವ ಮುಕ್ತೋ ಭವತಿ, ಗುರುಣ ವಿನ ಶಿಷ್ಯಸ್ಯ ಜನ್ಮ ವ್ಯರ್ಥಂ. ವಾಕ್ಯಂ ಮೃತೆ ತತ್ವಮಸಿ ಎನ್ನುವಂಥ ವಾಕ್ಯ, ಸರ್ವಂ ಖಲ್ವಿದಂ ಬ್ರಹ್ಮ ಎನ್ನುವ ವಾಕ್ಯ, ತ್ವಮೇವ ಬ್ರಹ್ಮಾಸಿ ಎನ್ನುವ ವಾಕ್ಯ, ಈ ವಾಕ್ಯವೇ ಇಲ್ಲದೆ ಹೋದರೆ ಇನ್ನು ಪದಾರ್ಥ ಎಲ್ಲಿ ಬರಬೇಕು? ತಥಾ ಪದಾರ್ಥೌಚ ನಸ್ತೋ ವಾಕ್ಯಮೃತೆ ಕ್ವಚಿತ್. ಪದಾರ್ಥ ಅಂತಾಗಬೇಕಾದರೆ ವಾಕ್ಯ ಬೇಕಲ್ವೇ? ಮೊದಲು ವಾಕ್ಯದಲ್ಲಿ ಪದಾರ್ಥ, ವಾಕ್ಯವೇ ಇಲ್ಲ ಅಂದ್ರೆ, ಉದಾಹರಣೆಗೆ ನೋಡಪ್ಪ ಮಗು, ನೀನು ಪದವನ್ನು ಪದಾರ್ಥವನ್ನು ಹೇಳು. ಗುರುಗಳಿಂದ ಹೇಳು. ಯಾವ ವಾಕ್ಯಕ್ಕೆ? ವಾಕ್ಯವೇ ಕೊಟ್ಟಿಲ್ಲ. ಮೊದಲು ಶಿಷ್ಯನಿಗೆ ಒಂದು ವಾಕ್ಯವನ್ನ ಕೊಟ್ಟು ಅನಂತರ ಪದಾರ್ಥವನ್ನ ತಿಳಿಸು ಅಂತ ಹೇಳಿ. ವಾಕ್ಯಂ ಮೃತೆ, ವಾಕ್ಯವೇ ಇಲ್ಲದೆ ಹೋದರೆ ಶಿಷ್ಯನು ಪದಾರ್ಥಗಳನ್ನ ಹೇಗೆ ತಾನೇ ತಿಳಿದಾನು? ವಾಕ್ಯಾರ್ಥದಲ್ಲಿ ಪದಾರ್ಥ ಸೇರ್ಕೊಂಡಿತ್ತು. ಅಲ್ಲಿಗೆ ಸದ್ಗುರುಗಳಿಂದ ಯೋಗ್ಯನಾದ ಶಿಷ್ಯನಿಗೆ ವಾಕ್ಯೋಪದೇಶವಾಗಬೇಕು. ಉಪದೇಶ ಅಂದ್ರೆ ಇದು ಮಂತ್ರತಾರಕ ಉಪದೇಶವಲ್ಲ, ಹೇಳಬೇಕು. ಗುರು ಸಂತುಷ್ಟನಾಗಿ ಬ್ರಹ್ಮನಿಷ್ಠನಾಗಿ ಯೋಗ್ಯನಾದಂಥ ಶಿಷ್ಯನಿಗೆ ನೀನು ಬ್ರಹ್ಮವಾಗಿದ್ದೀಯ, ಶ್ರುತಿಗಳಲ್ಲಿ ತತ್ವಮಸಿ ಅಂತ ಹೇಳ್ತಾ ಇದೆಯಲ್ಲಪ್ಪ, ಅದು ಅರ್ಥ ಮಾಡ್ಕೋ ಅಂದ. ಶಿಷ್ಯ ಕೇಳ್ತಾನೆ, ಗುರುಗಳೇ ತತ್ಪದ, ತ್ವಂಪದ, ಅಸಿಪದ 3 ಪದಗಳಿವೆ. ಈ 3 ಪದಗಳಿಗೆ ಅರ್ಥವೇನು? ಪದಾರ್ಥ ಅಂತಾಗಬೇಕಾದ್ರೆ ವಾಕ್ಯಾರ್ಥವಿರಬೇಕು. ಸರಿ, ವಾಕ್ಯವೇ ಇಲ್ಲದೆ ಹೋದರೆ ಪದವಾಗಲಿ ಪದಾರ್ಥವಾಗಲಿ ಹೇಗೆ ಇದ್ದೀತು? ಅನ್ವಯ ವ್ಯತಿರೇಕೌಚ ತಾವೃತೆ ಸ್ತಾಂ ಕಿಮಾಶ್ರಯವು. ಇನ್ನು ಪದಾರ್ಥವೇ ಇಲ್ಲದೆ ಹೋದರೆ ಅನ್ವಯ ವ್ಯತಿರೇಕ ಹೇಗೆ? ಅನ್ವಯ ವ್ಯತಿರೇಕ ಬಹಳ ಮುಖ್ಯ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಇದನ್ನೆಲ್ಲ ಪಾಠ ಮಾಡುವಾಗ 2 ವಾಕ್ಯ ಹೇಳಿದ್ರು, ಈ ಜ್ಞಾಪಕ ಬಂದ್ಬಿಡ್ತು. ಒಂದು, ಸುರೇಶ್ವರಾಚಾರ್ಯರವರ ಉಪದೇಶಗಳಲ್ಲಿ ನಾವು ಗಮನಿಸಬೇಕಾಗಿರುವಂತ ಅಂಶ 2 ಇದೆ. ಒಂದು, ಅವಿದ್ಯಾ ಅಜ್ಞಾನ ಎನ್ನುವ ಮಾತಿಗೆ ಜ್ಞಾನಾಭಾವ ಅಂತ ಅರ್ಥ ಮಾಡ್ಬೇಕು. ಅವಿದ್ಯೆಯಿಂದ ಬಂಧ ಅನ್ನುವ ಮಾತಿಗೆ ವಿದ್ಯಾ ಅಭಾವದಿಂದ ಬಂಧನ ಅಂತ ಅರ್ಥ. ಯಾಕೆ? ಇವರ ಪ್ರಕಾರ, ಸುರೇಶ್ವರಾಚಾರ್ಯರ ಪ್ರಕಾರ ತತ್ವವನ್ನ ಇರುವಂತೆ ಸರಿಯಾಗಿ ತಿಳಿಯದಿರುವುದೇ ಅಜ್ಞಾನ, ಅದೇ ಅವಿದ್ಯಾ ಅಜ್ಞಾನ ಎನ್ನುವ ಮಾತಿಗೆ ಆತ್ಮ ಸ್ವರೂಪವನ್ನು ಇರುವಂತೆ ಸರಿಯಾಗಿ ತಿಳಿಯದಿರುವುದು ಅಂತ ಒಂದು. 2ನೇದು, ವಾಕ್ಯಾರ್ಥ ಜ್ಞಾನವಾಗಬೇಕಾದರೆ ಅವನಿಗೆ ಅನ್ವಯ ವ್ಯತಿರೇಕ ತರ್ಕದ ಸಹಾಯ ಬೇಕೇ ಬೇಕು. ಅನ್ವಯ ವ್ಯತಿರೇಕವನ್ನ ಭಗವಾನ್ ಗೌಡಪಾದಾಚಾರ್ಯರು ಹೇಳಿದ್ದಾರೆ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಹೇಳಿದ್ದಾರೆ. ಆದರೆ ಸುರೇಶ್ವರಾಚಾರ್ಯರವರು ಬಹಳ ಒತ್ತು ಕೊಟ್ಟು ಪರಮ ತಾತ್ಪರ್ಯದಿಂದ ಅನ್ವಯ ವ್ಯತಿರೇಕ ತರ್ಕದಿಂದ ಆತ್ಮ ಸ್ವರೂಪವನ್ನ ತಿಳಿಸಿದ್ದಾರೆ ಅಂತ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯರು ಹೇಳ್ತಾ ಇದ್ರು. ನನಗೆ ಆಶ್ಚರ್ಯವಾಗುತ್ತೆ. ಗುರುಗಳು ನೈಷ್ಕರ್ಮ್ಯ ಸಿದ್ಧಿ ಪಾಠ ಮಾಡುವಾಗ ಸ್ವರೇಶ್ವರಾಚಾರ್ಯರವರ ತೈತ್ರಿಯ ಭಾಷ್ಯ ವಾರ್ತಿಕದಿಂದ, ಸಂಬಂಧ ವಾರ್ತಿಕದಿಂದ, ಬೃಹದ್ ವಾರ್ತಿಕದಿಂದ ಎಷ್ಟು ವಾಕ್ಯ ಹೇಳಿದ್ದಾರೋ ದೇವರಿಗೆ ಗೊತ್ತು.
ಅಷ್ಟನ್ನು ಬರೆದಿದ್ದಾರೆ. ಕ್ಲೇಶಾಪಹಾರಿಣಿ ಎನ್ನುವಂಥ ತಮ್ಮ ಸಂಸ್ಕೃತ ವ್ಯಾಖ್ಯಾ ಗ್ರಂಥದಲ್ಲಿ ಪೂಜ್ಯರಾದ ಸದ್ಗುರುಗಳು ಎಲ್ಲ ವಾಕ್ಯವನ್ನು ಜೋಡಿಸಿದರು. ಉಪದೇಶ ಶಾಸ್ತ್ರಿ ವಾಕ್ಯ, ಉಪದೇಶ ಶಾಸ್ತ್ರಿ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರ ಒಂದು ಪ್ರಕರಣ ಗ್ರಂಥ. ಅದರಿಂದ ಸುರೇಶ್ವರಾಚಾರ್ಯರವರು ಎಷ್ಟು ವಾಕ್ಯಗಳನ್ನು ತೀರಿಕೊಂಡಿದ್ದಾರೆ, ಅಲ್ಲ ಎಷ್ಟು ಶ್ಲೋಕಗಳನ್ನು ಆರಿಸಿಕೊಂಡಿದ್ದಾರೆ. ಉಪದೇಶ ಶಾಸ್ತ್ರೀಯ ಶ್ಲೋಕಗಳೇ ರೆಪ್ಲಿಕಾ ಇದರಿದೆ ಅಂತೆಲ್ಲ ಹೇಳ್ತಾ ಇದ್ವಿ. ನನಗೆ ಆಶ್ಚರ್ಯವಾಗಿದೆ. ಅವರ ಬ್ರೈನು ಎಷ್ಟು ಸೂಕ್ಷ್ಮವಾಗಿತ್ತು, ಎಷ್ಟು ಶುದ್ಧವಾಗಿತ್ತು, ಎಷ್ಟು ವೇಗಗಾಮಿಯಾಗಿತ್ತು ಅನ್ಸುತ್ತೆ. ಅಂಥ ಮಹಾತ್ಮರನ್ನ ಭಾರತ ದೇಶ ಕಳ್ಕೊಂಡ್ಬಿಟ್ಟಿದೆ. ಅವರು 1000 ವರ್ಷ ಬದುಕಬೇಕಾಗಿತ್ತು. ಇಡೀ ಜಗತ್ತೇ ಉದ್ಧಾರವಾಗ್ತಾ ಇತ್ತು. ಯೋಗಿಗಳಿಗೆ ಸಾಧ್ಯ, ಆದರೆ 97ನೇ ವಯಸ್ಸಿನಲ್ಲಿಯೇ ಮೃತ್ಯು ದೇವತೆ ಕರ್ಕೊಂಡು ಹೋಗ್ಬಿಟ್ಟ, ಬನ್ನಿ ಅಂತ. ಪರಮಾತ್ಮ ಅಥವಾ ಬ್ರಹ್ಮದೇವ ಸಂತುಷ್ಟನಾದ್ರೆ 1000 ವರ್ಷ ಆಯುಷ್ಯವನ್ನು ಕೊಡ್ತಾರೆ. ಅದನ್ನ ಸಾರ್ಥಕ ಪಡಿಸ್ಕೊಳ್ಬೇಕು. ಸಚ್ಚಿದಾನಂದೇಂದ್ರ ಸರಸ್ವತಿಯ ಸದ್ಗುರುಗಳಂತೆ ವೇದಾಂತ ವಿಚಾರವನ್ನ ಮಾಡುತ್ತಾ, ವೇದಾಂತ ಚಿಂತನೆಯಲ್ಲಿ ಮಗ್ನರಾಗಿ, ವೇದಾಂತ ಪಾಠ ಪ್ರವಚನಗಳನ್ನೇ ಮಾಡುತ್ತಾ, ವೇದಾಂತ ಗ್ರಂಥಗಳನ್ನ ಬರೆಯುತ್ತಾ, ತನ್ಮುಖಾಂತರ ವೇದಾಂತ ಪ್ರಸಾರವನ್ನ ಮಾಡುವ ಸಾರ್ಥಕ ದೀರ್ಘಾಯುಷ್ಯ ಬೇಕೇ ಹೊರತು ಬರೀ ಉಪಾಸನೆ, ಧ್ಯಾನ, ಸಿದ್ಧಿಗಳು ಬೇಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಅನ್ವಯ ವ್ಯತಿರೇಕ ದೃಷ್ಟಾಂತ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಬಹಳ ಬಳಸ್ತಾರೆ ಸುರೇಶ್ವರಾಚಾರ್ಯರು, ಶಂಕರಾಚಾರ್ಯರು ಬಳಸ್ತಾರೆ. ಸ್ವಲ್ಪ ವಿವರವಾಗಿ ಹೇಳ್ತೀನಿ ಕೇಳಿ. ಅದನ್ನ ಗುರುಗಳು ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಅನ್ವಯ ವ್ಯತಿರೇಕ ದೃಷ್ಟಾಂತವೆಂದರೇನು, ಅನ್ವಯ ವ್ಯತಿರೇಕ ತರ್ಕವೆಂದರೇನು, ಅನ್ವಯ ವ್ಯತಿರೇಕ ಶುದ್ಧರ್ಥವೆಂದರೇನು, ಅನ್ವಯ ವ್ಯತಿರೇಕ ತಾತ್ಪರ್ಯವೇನು ಎನ್ನುವುದನ್ನ ಬೇಕಾದಷ್ಟು ಹೇಳಿದ್ದಾರೆ. ಅನ್ವಯ ವ್ಯತಿರೇಕ, ಇಲ್ಲಿ ಅನ್ವಯಶ್ಚ ವ್ಯತಿರೇಕಶ್ಚ. ಅನ್ವಯ ವ್ಯತಿರೇಕ ಒಂದು, ಅನ್ವಯ ವ್ಯತಿರೇಕವು, ಅನ್ವಯಶ್ಚ ವ್ಯತಿರೇಕಶ್ಚ ಅನ್ವಯ ವ್ಯತಿರೇಕವು. ಅನ್ವಯ ಮತ್ತು ವ್ಯತಿರೇಕ ಇದೊಂದು ತರ್ಕ. ಈ ತರ್ಕವನ್ನ ಎಲ್ಲಾ ತಾರ್ಕಿಕರು ಬಳಸುತ್ತಾರೆ, ಆದರೆ ವೇದಾಂತಿಗಳನ್ನು ಯಾರೂ ಬಳಸ್ತಾ ಇಲ್ಲ. ಸುರೇಶ್ವರಾಚಾರ್ಯರವರು ಅನ್ವಯ ವ್ಯತಿರೇಕ ತರ್ಕ ಪ್ರಯೋಜನದಲ್ಲಿ ಅತ್ಯಂತ ಸಿದ್ಧಸ್ಥರಾಗಿದ್ದಾರೆ. ಅನ್ವಯ ಅಂದ್ರೇನು? ತತ್ಸತ್ವೇ ತತ್ಸತ್ವಂ ತದಭಾವೇ ತದಭಾವ ಇತ್ಯನ್ವಯ. ವ್ಯತಿರೇಕ ಅಂದ್ರೇನು? ತತ್ಸತ್ವೇಪಿ ತದಭಾವ ತದಭಾವೇಪಿ ತತ್ಸತ್ವಂ ಇತಿ ವ್ಯತಿರೇಕ. ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕಿವಿ ಹಿಂಡ್ಕೊಂಡು, ದೊಣ್ಣೆ ತಿವಿದ್ಕೊಂಡು, ಹತ್ರ ಕೂತ್ಕೊಂಡು, ತಡೆ ಮೇಲೆ ಹೊಡಿತಾ, ಕಟ್ ಮಾಡು, ಅರ್ಥ ಮಾಡ್ಕೊ ಅಂತೆಲ್ಲ ಹೇಳ್ತಾ ಇದ್ರು. ಪಾಠ ಮಾಡುವಾಗ ನನಗೂ ಗುರುಗಳಿಗೂ 2 ಅಡಿ ಅಂತರಷ್ಟೇಯ. ಸ್ವಲ್ಪ ದೂರಕ್ಕೆ ಹತ್ತಕ್ ಬಾ, ಜೋರ ಹೇಳು, ಕೇಳಲ್ಲ ಅನ್ನೋರು. ಆ ಮಹಾತ್ಮರ ಸ್ಮರಣೆ ಇವೇನು ಮಾಡ್ಬೇಕಾಗಿಲ್ಲ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದಕಾಭ್ಯಾಮ್ ಅಂತ ಹೇಳ್ಬಿಡಿ. ನಿಮಗೆ ನಿಜವಾಗಿ ಗುರು ಭಕ್ತಿ ಇದ್ದ ಪಕ್ಷದಲ್ಲಿ, ನಿಜವಾಗಿ ಅಂತಃಕರಣ ಶುದ್ಧವಾಗಿದ್ದ ಪಕ್ಷದಲ್ಲಿ ಖಂಡಿತವಾಗಿ ಗುರುಗಳ ದರ್ಶನವಾಗುತ್ತೆ. ಎಲ್ಲಿದ್ದಾರೆ ಗುರುಗಳು? ನಮ್ಮ ಹೃದಯದಲ್ಲೇ ವಾಸವಾಗಿದೆ. ಅನ್ವಯ ಅಂದ್ರೇನು? ಅದು ಇದ್ದರೆ ಇದು ಇರುತ್ತದೆ. ತತ್ಸತ್ವೇ ತತ್ಸತ್ವಂ. ಅದಿಲ್ಲದೆ ಹೋದರೆ ಇದಿರುವುದಿಲ್ಲ ಎನ್ನುವುದನ್ನೇ. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಇಷ್ಟು ಚೆನ್ನಾಗಿ ಹೇಳಿದ್ರೆ ಆಶ್ಚರ್ಯವಾಗ್ತಾ ಇದೆ. ಗುರುಗಳು ಅನ್ವಯ ವ್ಯತಿರೇಕ ತರ್ಕವನ್ನ ತುಂಬಾ ವಿಸ್ತಾರವಾಗಿ ತಿಳ್ಕೊಂಡಿದ್ದ. ಅವಸ್ಥಾತ್ರಯ ಪ್ರಕ್ರಿಯೆ.
ಆ ಆತ್ಮನಿದ್ದರೆ ಮಾತ್ರವೇ ಜಾಗೃತ ಅವಸ್ಥಾ ತೋರ್ತಾ ಇದೆ. ಆತ್ಮನಿ ಸತಿ ಜಾಗೃತ ಅವಸ್ಥಾ ದೃಶ್ಯತಿ. ಆತ್ಮನೇ ಇಲ್ಲ ಅಂದ್ಬಿಟ್ರೆ, ಸದ್ರೂಪನಾದ ಆತ್ಮನಿಲ್ಲ ಅಂದ್ರೆ ಜಾಗೃತ ವ್ಯವಸ್ಥೆ ಇಲ್ವೇ ಇಲ್ಲ. ಈಗ ಯಾವುದೇ ಪದಾರ್ಥವನ್ನ ನೋಡ್ತಾ ಇದ್ದೇವೆ, ಆ ಪದಾರ್ಥ ಕಾಣಬೇಕಾದರೆ ಆ ಪದಾರ್ಥದಲ್ಲಿ ಇರುವಿಕೆ ಎನ್ನುವ ರೂಪದಿಂದ ಬ್ರಹ್ಮ ತತ್ವವಿದೆ. ಪರಬ್ರಹ್ಮವು ಅಥವಾ ಆತ್ಮನು ಆ ವಸ್ತುವಿನಲ್ಲಿ ಇರುವಿಕೆಯ ರೂಪದಿಂದಿದ್ದಾನೆ. ಆತ್ಮ ಇರುವುದರಿಂದಲೇ ಆ ಪದಾರ್ಥ ತೋರ್ತಾನೆ. ಆತ್ಮನಿಲ್ಲ ಅಂತಾಗಿ ಬಿಟ್ಟಿದ್ದರೆ ಪದಾರ್ಥ ತೋರ್ತಾನೆ ಇತ್ತು. ಒಂದು ಉದಾಹರಣೆ, ಜಾಮೂನ್ ಸಿಹಿಯಾಗಿದೆ, ಅಲ್ಲಿ ಸಕ್ಕರೆ ಇರುವುದರಿಂದಲೇ ಜಾಮೂನ್ ಸಿಹಿಯಾಗಿದೆ. ಸಕ್ಕರೆ ಇಲ್ಲದೆ ಹೋಗಿಬಿಟ್ಟಿದ್ದಿದ್ರೆ ಜಾಮೂನ್ ಸಿಹಿಯಾಗಿರ್ತಿರಲಿಲ್ಲ. ಇದು ಕಣ್ಮಯ ಅಂತ ಹೆಸರು. ಚಟ್ನಿ ಮಾಡಿದ್ದಾರೆ, ತುಂಬಾ ಖಾರವಾಗಿದೆ. ಚಟ್ನಿ ಖಾರವಾಗಿರ್ಬೇಕಾದ್ರೆ ಅಲ್ಲಿ ಮೆಣಸಿನ್ಕಾಯಿ ಕಣ್ಣಿಗೆ ಕಾಣಿಸದೆ ಹೋದರೂ ಅಲ್ಲಿ ಹಸಿ ಮೆಣಸಿನ್ಕಾಯಿ ಇರುವುದರಿಂದ ಚಟ್ನಿ ಖಾರವಾಗಿದೆ. ಸತ್ವೇ ಮೆಣಸಿನ್ಕಾಯಿ ಇರುವುದರಿಂದ ಚಟ್ನಿ ಖಾರವಾಗಿದೆ. ತದಭಾವೇ ಮೆಣಸಿನ್ಕಾಯಿ ಹಾಕಲೇ ಇಲ್ಲ, ಮರೆತು ಬಿಟ್ರು, ಚಟ್ನಿ ಮಾಡಿದ್ದಾರೆ, ಚಪ್ಪೆ ಅಂತಾರೆ. ಯಾಕೆ? ಮೆಣಸಿನ್ಕಾಯಿ. ಅಥವಾ ಉಪ್ಪು, ಒಂದು ಸಾಂಬಾರ್, ರಸಂ, ಗೊಜ್ಜು, ಪಲ್ಯ ಮಾಡಿದ್ದಾರೆ, ಉಪ್ಪು ಹಾಕೋದು ಮರೆತುಬಿಟ್ರು. ಲವಣ ಸತ್ವೇ ಲವಣ ರುಚಿ, ಲವಣಾಭಾವೇ ಲವಣ ರುಚ್ಯಭಾವ. ಇದೇ ರೀತಿಯಲ್ಲಿ ಅವಸ್ಥಾತ್ರಯಗಳು ತೋರ್ಕೊಳ್ಬೇಕಾದ್ರೆ ಆತ್ಮನಿದ್ದಾನೆ, ಆತ್ಮನಿರುವುದರಿಂದಲೇ ಎಚ್ಚರ ತೋರ್ತಾ ಇದೆ, ಸ್ವಪ್ನ ತೋರ್ತಾ ಇದೆ, ಸುಷುಪ್ತಿಯು ತೋರ್ತಾ. ಆತ್ಮನಿಲ್ಲದೆ ಹೋಗಿ ಬಿಟ್ಟಿದ್ದರೆ ಅವಸ್ಥಾತ್ರಯಗಳು ತೋರುತ್ತಿರಲಿಲ್ಲ ಎನ್ನುವಂತಹದ್ದನ್ವಯ. ವ್ಯತಿರೇಕ ಅಂದ್ರೇನು? ಅವಸ್ಥೆ ಇಲ್ಲದೆ ಹೋದರೂ ಆತ್ಮನ ಮಾತ್ರ ಇದ್ದೇ ಇದ್ದಾನೆ. ತದಭಾವೇಪಿ ತತ್ಸತ್ವಂ. ಉದಾಹರಣೆಗೆ ಇವಾಗ ಎಚ್ಚರ, ಈಗ ಸ್ವಪ್ನವಿಲ್ಲ. ಸ್ವಪ್ನಾಭಾವೇಪಿ ಆತ್ಮನಃ ಸತ್ವಂ. ಸ್ವಪ್ನಕ್ಕೆ ಹೋದ, ಅಲ್ಲಿ ಎಚ್ಚರವಿಲ್ಲ, ಸುಷುಪ್ತಿ ಇಲ್ಲ. ಸುಷುಪ್ತ್ಯಭಾವೇಪಿ ಆತ್ಮನಃ ಸತ್ವಂ. ಈ ಅವಸ್ಥಾತ್ರಯಗಳು ಒಂದಿದ್ದಾಗ ಮತ್ತೊಂದಿಲ್ಲ. ಇಲ್ಲದೆ ಹೋದರೂ ಆತ್ಮನ ಮಾತ್ರ ಇದ್ದೇ ಇದ್ದಾನೆ. ಮತ್ತು ಆತ್ಮನಿರುವಾಗನೆಲ್ಲ ಅವಸ್ಥೆ ಇರಬೇಕು ಅಂತ ಹೇಳಿಲ್ಲ. ಆತ್ಮನು ಸ್ವತಂತ್ರವಾಗಿದ್ದಾನೆ. ಆತ್ಮನಲ್ಲಿ ಅವಸ್ಥಾತ್ರಯ ಎನ್ನುವಂತ ಕಲ್ಪಿತವಾಗಿ ಒಂದು ಪರದೆ ಇದೆ, ರಜತ ಪರದೆ. ಯಾವ ಫಿಲ್ಮ್ ಬಂದಿಲ್ಲ, ಪರದೆ ಇದ್ದೇ ಇದೆ. ಯಾವುದೇ ಫಿಲ್ಮ್ ತೋರ್ಬೇಕಾದ್ರೂ ಕನ್ನಡ, ಸಂಸ್ಕೃತ, ಹಿಂದಿ, ತಮಿಳು, ಉರ್ದು ತೋರ್ಬೇಕಾದ್ರೂ ಪರದೆ ಇರ್ಬೇಕಲ್ವೇ? ಪರದೆ ಎನ್ನುವಂತಹದ್ದನ್ವಯ ಸಿನಿಮಾ ಎನ್ನುವಂತ ವ್ಯತಿರೇಕ ಅಂತೆಲ್ಲ ಹೇಳ್ತಾ ಇದ್ದೆ. ಇದು ಮುಂದೆ ತುಂಬಾ ಚೆನ್ನಾಗಿ ಹೇಳ್ತಾನೆ. ಒಟ್ಟಿನಲ್ಲಿ ವಾಕ್ಯವಿಲ್ಲದೆ ಪದಾರ್ಥಗಳಿಲ್ಲ, ಪದಾರ್ಥವೇ ಇಲ್ಲ ಅಂದ್ಮೇಲೆ ಅನ್ವಯ ವ್ಯತಿರೇಕ ಹೇಗೆ? ಯಾವ ಪದದ ಅನ್ವಯ, ಯಾವ ಪದಾರ್ಥದ ವ್ಯತಿರೇಕ? ನೋಡಿ, ತತ್ವಮಸಿ ಎನ್ನುವಂತಹದ್ದು ವಾಕ್ಯ, ಅದು ಹಸಿ ಪದ ಬಿಟ್ಟುಬಿಡೋಣ, ಕ್ರಿಯಾಪದ. ತತ್ಪದ ತ್ವಂಪದ ಎರಡಿದೆ. ತತ್ಪದ ತ್ವಂಪದಗಳು ಇಲ್ಲ ಅಂದ್ಬಿಟ್ರೆ ಅನ್ವಯ ವ್ಯತಿರೇಕ ಹೇಗೆ? ತತ್ಪದದ ಅನ್ವಯ, ತ್ವಂಪದದ ವ್ಯತಿರೇಕ. ತ್ವಮ್ಮನ್ನುವುದು ತೋರುವಾಗಲೂ ಆತ್ಮ ಇದ್ದಾನೆ, ತ್ವಂ ಅನ್ನುವಂತಹದ್ದು ತೋರದಿರುವಾಗಲೂ ಆತ್ಮನ ಅನ್ವಯ. ಆದರೆ ತ್ವಂ ಪದಾರ್ಥ ತೋರಬೇಕಾದರೆ ಆತ್ಮನಿರಲೇಬೇಕು. ಆತ್ಮನಿಲ್ಲ ಅಂತಾದರೆ ತ್ವಂ ಪದಾರ್ಥ ತೋರಲಾರದು. ಸುರೇಶ್ವರಾಚಾರ್ಯರು ಮಹಾಗಟ್ಟಿಗಳು, ತುಂಬಾ ಬುದ್ಧಿವಂತ. ಐ ಲವ್ ಸುರೇಶ್ವರ. ಶಂಕರಾಚಾರ್ಯರು ಮೇಧಾವಿಗಳೇ, ಅವರಿಗಿಂತಲೂ ಪ್ರಚಂಡ ಯಾರು? ಸುರೇಶ್ವರಾಚಾರ್ಯರು. ಯಾಕೆ? ಗುರುವಿನ ಅನುಗ್ರಹ. ಅಲಬ್ಧ್ವಾತಿಶಯಂ ಯಸ್ಮಾತ್
ವ್ಯಾವೃತ್ತಾಸ್ತಮವಾದಯ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನೇ. ಏನ್ ಗುರುಭಕ್ತಿ, ಅದ್ಭುತ ಪವಾಡ, ತುಂಬಾ ಚೆನ್ನಾಗಿದೆ. ಶ್ರೀಮಚ್ಛಂಕರ ಪಾದ ಪದ್ಮಯುಗಳಂ ಸಂಸೇವ್ಯ ಲಬ್ಧೋ ಜೀವಾನ್ ಶ್ರೀಮತ್ ಪಾರಮಹಂಸ್ಯಮೇತ ಕಮಲಂ. ಎಷ್ಟು ಜನ ಬರೀತಾರೆ. ಶ್ರೀಮಚ್ಛಂಕರ ಇದು 4ನೇ ಅಧ್ಯಾಯದಲ್ಲಿ 74ನೇ ಶ್ಲೋಕ ನೋಡಿ, ಪುಸ್ತಕ ಇದೆಯಲ್ಲ, 4:74. ಸುರೇಶ್ವರಾಚಾರ್ಯರಿಗೆ ಅವರ ಗುರುಗಳಾದಂತಹ ಶಂಕರಾಚಾರ್ಯರಲ್ಲಿ ಎಂಥ ಗುರುಭಕ್ತಿ ಇತ್ತು. ಶ್ರೀಮಚ್ಛಂಕರ ಪಾದ ಪದ್ಮಯುಗಳಂ ಸಂಸೇವ್ಯ ಲಬ್ಧೋ ಜೀವಾನ್ ಜ್ಞಾನಂ ಪಾರಮಹಂಸ್ಯಮೇತದಮಲಂ ಸ್ವಾಂತಾಂಧಕಾರಾಪನತು ಮಾ ಭೂದತ್ತ ವಿರೋಧಿನೀಮಚಿರತಃ ಸದ್ದಿಃ ಪರೀಕ್ಷ್ಯಂ ಬುಧೈಃ ಸರ್ವತ್ರೈವ ವಿಶುದ್ಧಯೇ ಮತಮಿದಂ ಸಂತಃ ಪರಂ ಕಾರಣಂ. ಬಾಬಾ ಬಾಬಾ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಸದ್ಗುರುಗಳಲ್ಲಿ ಅಪಾರವಾದ ಭಕ್ತಿ. ಆ ಭಕ್ತಿಯಿಂದಲೇ ಅಂಥ ಶಕ್ತಿ. ಗುರುವಿನ ಶಕ್ತಿಗಿಂತಲೂ ಗುರು ಭಕ್ತಿಗೆ ಶಕ್ತಿ ಉಂಟು. ಗುರು ಒಬ್ಬ ಸಾಮಾನ್ಯ ಮನುಷ್ಯ, ಅವನಲ್ಲಿಯೂ ಚರ್ಮ, ಮಾಂಸ, ರಕ್ತ, ಮೂಳೆ, ಕೀವು, ಮಲ, ಮೂತ್ರ, ವಾಂತಿ, ಕಫ ಎಲ್ಲ ಇದೆ. ಆದರೆ ಇದ್ಯಾವುದೂ ಗುರುವಲ್ಲ. ಇದಕ್ಕಿಂತ ವಿಲಕ್ಷಣನಾಗಿರುವ ಜ್ಞಾನ ಭಂಡಾರನೇ ಗುರು. ಚಿದಾನಂದ ರೂಪ ಶಿವೋಹಂ, ಶಿವೋಹಂ ಅನ್ನುವಂತ ಜ್ಞಾನದಲ್ಲಿ ಮುಳುಗಿರುವಂಥವನ್ನೇ ಗುರು. ಮಗು, ಗುರುವನ್ನು ಉಪಾಸನೆ ಮಾಡಪ್ಪ, ಗುರು ಸೇವೆ ಮಾಡು ಅಂತ ಹೇಳ್ತಾ ಇದ್ವಿ. ಎಷ್ಟೋ ಸಲ ತಮ್ಮನ್ನೇ ನನಗೆ ಗುರು ಅವನೇ ಹೇಳ್ತಾ ಉಪಾಸನೆ ಮಾಡು ಅಂತ ಹೇಳ್ಕೊಡ್ತಾ ಇದ್ದೆ. ನಾನೊಬ್ಬ ದಡ್ಡನಾದ್ದರಿಂದ ದಡ್ಡ ಶಿಷ್ಯನಿಗೆ ಹೇಗೆ ಉಪದೇಶ ಮಾಡಬೇಕು ಅನ್ನುವುದನ್ನ ಸುಂದರವಾಗಿ ಹೇಳ್ತಾ ಇದ್ದೆ. ಯಾಕೆ ಹೇಳ್ತೇನೆ? ವಾಕ್ಯ ಬೇಕಂದ್ರೆ ಗುರು ಬೇಕು ನಮಗೆ. ಗುರುವೇ ಇಲ್ಲದೆ ಹೋದ್ರೆ ಏನ್ ತಿಳ್ಕೊತೀವಿ ನಾವು? ಗುರು ಉಪದೇಶದಲ್ಲಿ ತತ್ವಮಸಿ ಅಂತ ಹೇಳಿದಾಗ ಒಂದು ತತ್ಪದ, ಮತ್ತೊಂದು ತ್ವಂಪದ. ತತ್ಪದಕ್ಕರ್ಥ, ತ್ವಂಪದಕ್ಕರ್ಥ ಗೊತ್ತಾಗ್ಬೇಕು. ಅನಂತರ ತಾವೃತಿ ಪದಾರ್ಥಗಳೇ ಇಲ್ಲ ಅಂದ್ಬಿಟ್ರೆ ಅನ್ವಯ ವ್ಯತಿರೇಕ ಹೇಗೆ? 2 ವಸ್ತು ಬೇಕಲ್ವೇ? ಒಂದು ಆತ್ಮ, ಒಂದು ಜಾಗೃತ. ಆತ್ಮ ಅನಾತ್ಮ. ಆತ್ಮನ ಅನ್ವಯ, ಜಾಗೃತ ಅವಸ್ಥೆ ವ್ಯತಿರೇಕ. ಅದೇ ರೀತಿಯಲ್ಲಿ ತತ್ಪದಾರ್ಥ ತ್ವಂಪದಾರ್ಥಗಳಿಗೆ ಅರ್ಥ ಮಾಡಿಕೊಳ್ಳುವಾಗ ತತ್ಪದಾರ್ಥದ ಅನ್ವಯ, ತ್ವಂಪದಾರ್ಥದ ವ್ಯತಿರೇಕ. ತ್ವಂ ತೋರುವಾಗಲು, ತ್ವಂ ತೋರದಿರುವಾಗಲು ಆತ್ಮನ ಅನ್ವಯ. ಗಾಢ ನಿದ್ರೆಯಲ್ಲಿ ತ್ವಂ ಪದವೂ ಇಲ್ಲ, ತ್ವಂ ಪದಾರ್ಥವೂ ಇಲ್ಲ. ಯತ್ತ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಿ. ನಿಮ್ಮ ಅನುಭವ ನೋಡ್ಕೊಂಡು, ಗಾಢ ನಿದ್ರೆಯಲ್ಲಿ ನನಗೆ ತ್ವಂ ಪದಾರ್ಥವಿಲ್ಲ. ತ್ವಂ ಶಬ್ದಕ್ಕೆ ವಾಚ್ಯವಾಗಿರುವ ಚಿನ್ನದ ಸರ, ಬ್ರಹ್ಮಸೂತ್ರ ಭಾಷ್ಯ, ಕಾರು, ಸ್ಕೂಟರು, ಪತ್ನಿ, ಗಂಡ, ಮಕ್ಕಳು ಯಾವುದೂ ಇಲ್ಲ. ನಾನಿದ್ದೀನಿ. ಪಶ್ಯನು ಮೈತನ್ನ ಪಶ್ಯತಿ, ಎಲ್ಲವನ್ನೂ ನೋಡುತ್ತಲೇ ಯಾವುದನ್ನು ನೋಡ್ತಾ ಇದೆ. ಯಾವ ದ್ವೈತ ವಸ್ತುವನ್ನು ನೋಡದೆ ಆತ್ಮನು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಏನ್ ಹಾಗಂದ್ರೆ ಇವೆಲ್ಲ ಒಗಟುಗಳು. ಆತ್ಮನು ನಿತ್ಯ ಚೈತನ್ಯ ಸ್ವರೂಪನಾಗಿ ತನ್ನ ಪಾಲಿಗೆ ಬೆಳ್ತಾನೆ. ಈಗ ನೋಡಿ, ಒಂದು ಬೆಂಗಳೂರಿನಲ್ಲಿ ರಸ್ತೆಗೆ ಬಂದ್ಬಿಟ್ರೆ ಸಾವಿರಾರು ಪದಾರ್ಥಗಳಿವೆ. ಒಂದ್ ಕಡೆ ಕಸ ಇದೆ, ಒಂದ್ ಕಡೆ ಚರಂಡಿ ಇದೆ, ಒಂದ್ ಕಡೆ ರೋಡು, ಒಂದ್ ಕಡೆ ಕಾರು, ಸ್ಕೂಟರ್ ಎಲ್ಲ ಇವೆ. ಇದೆಲ್ಲವನ್ನು ಸೂರ್ಯ ಬೆಳಗ್ತಾ ಇದ್ದಾನೆ. ಇನ್ನು ಸಮುದ್ರ ಹತ್ತಕ್ಕೆ ಹೋದ್ವು, ಅಲ್ಲಿ ಏನು ಪದಾರ್ಥವಿಲ್ಲ.
ಸಮುದ್ರದ ಮೇಲೆ ನೀರಿದೆಯೇ ಹೊರತುವೆ ಆಟೋ ರಿಕ್ಷಾ ಇಲ್ಲ, ಕಾರ್ ಇಲ್ಲ, ಸ್ಕೂಟರ್ ಇಲ್ಲ, ಪೆನ್ ಎಂಥದ್ದು ಇಲ್ಲ. ಅಲ್ಲೂ ಬೆಳೀತಾ ಇದ್ದಾನೆ. ಪದಾರ್ಥಗಳಿದ್ದರೆ ಪದಾರ್ಥಗಳನ್ನು ಬೆಳಗುತ್ತಾನೆ. ಯಾವ ಪದಾರ್ಥವಿಲ್ಲದೆ ಹೋದರು ಸೂರ್ಯ ತಾನೇ ಪ್ರಕಾಶಕನಾಗಿರುತ್ತಾನಲ್ಲವೇ. ಇದೇ ರೀತಿಯಲ್ಲಿ ಆತ್ಮನ ಅನ್ವಯ, ಆತ್ಮನು ಅವಸ್ಥಾತ್ರಯಗಳನ್ನ ಬೆಳಗುತ್ತಾ ಅವಸ್ಥಾತ್ರಯಗಳಿಗಿಂತ ವಿಲಕ್ಷಣನಾಗಿ ಕೂಟಸ್ಥನಿತ್ಯನಾಗಿ ಅನ್ವಯ. ಇನ್ನು ಅವಸ್ಥಾತ್ರಯಗಳು ಒಂದಿದ್ದಾಗ ಮತ್ತೊಂದಿಲ್ಲ, ಎಚ್ಚರವಿದ್ದಾಗ ಕನಸಿಲ್ಲ, ಕನಸಿದ್ದಾಗ ಸುಷುಪ್ತಿ ಇಲ್ಲ, ಸುಷುಪ್ತಿ ಇದ್ದಾಗ ಮತ್ತೊಂದಿಲ್ಲ. ಹೀಗೆ ಅನ್ವಯ ವ್ಯತಿರೇಕ ದೃಷ್ಟಾಂತದಿಂದ ಆತ್ಮಸ್ವರೂಪವು ತಿಳಿಸ್ಕೊಡ್ತಾರೆ. ಅನ್ವಯ ವ್ಯತಿರೇಕಾಭ್ಯಾಂ ವಿನಾ ವಾಕ್ಯಾರ್ಥ ಬೋಧನಂ ನ ಸ್ಯಾತ್ತೇನ ವಿನಾ ಜ್ಞಾನ ಪ್ರಹಾಣಂ ನೋಪಪದ್ಯತೆ. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಚೆನ್ನಾಗಿಯಪ್ಪ. ತಥಾ ಪದ ಪದಾರ್ಥೌ ಚ ನಸ್ತೋ ವಾಕ್ಯಮೃತೆ ಕ್ವಚಿತ್ ಅನ್ವಯ ವ್ಯತಿರೇಕೌ ಚ ತಾವೃತೆ ಸ್ತಾಂ ಕಿಮಾಶ್ರಯೌ. ಅನ್ವಯ ವ್ಯತಿರೇಕಾಭ್ಯಾಂ ವಿನಾ ವಾಕ್ಯಾರ್ಥ ಬೋಧನಂ ನ ಸ್ಯಾತ್ತೇನ ವಿನಾ ಜ್ಞಾನ ಪ್ರಹಾಣಂ ನೋಪಪದ್ಯತೆ. ವಿನಾ ಜ್ಞಾನ ಪ್ರಹಾಣೇನ ಪುರುಷಾರ್ಥ ಸುದುರ್ಲಭ. ತಸ್ಮಾತ್ ಯಥೋಕ್ತ ಸಿದ್ಧ್ಯರ್ಥಂ ಪರೋ ಗ್ರಂಥೋವತಾರ್ಯತೆ. ಮುಂದಿನ ಗ್ರಂಥ ಇದಕ್ಕಾಗಿ ಪ್ರಾರಂಭಗೊಳ್ಳುತ್ತದೆ ಎನ್ನುವಂತ ಅವತರಣಿಕೆಯನ್ನ ಭಗವಾನ್ ಸುರೇಶ್ವರಾಚಾರ್ಯರು, ಭಗವಾನ್ ವೇದಾಂತ ವಾರ್ತಿಕಕಾರರಾದ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಸಾಕ್ಷಾತ್ ಪ್ರಿಯ ಶಿಷ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯರಾದ ಸದ್ಗುರುಗಳಾಗಿರುವ ಸುರೇಶ್ವರಾಚಾರ್ಯರು ಹೇಳುತ್ತಿದ್ದಾರೆ ಎಂಬಲ್ಲಿಯೇ ಇವತ್ತಿನ ನೈಷಮ ಸಿದ್ಧ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಮುಕ್ತಿ ಪಥದ ಕುರುಹ ಪೇಳ್ವೆ. ಓಂ ಆತ್ಮಾಮಾಯಿದಮೇಕ ಏವ ಆಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನ್ ಸೃಜಾ ಇತಿ ಎನ್ನುತ್ತದೆ ಐತರೇಯೋಪನಿಷತ್ತು. ವೇದಾಂತ ಪ್ರವೇಶಕ್ಕೆ 3 ಪ್ರಧಾನ ಮೆಟ್ಟಿಲುಗಳು: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಉಪನಿಷತ್ತುಗಳು, ಯುಕ್ತಿ ಆತ್ಮನ ಅನ್ವಯ, ಅನಾತ್ಮ ವ್ಯತಿರೇಕ, ಮತ್ತು ಅನುಭವ ಸಾರ್ವತ್ರಿಕ ಪರಿಪೂರ್ಣಾನುಭವ. ವೇದಾಂತವನ್ನು ಭಗವಾನ್ ಶಂಕರರು ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಗಳಿಗೆ ಗೋಚರನಲ್ಲದಿದ್ದರೂ ಎಲ್ಲರ ಅನುಭವದಲ್ಲಿಯೂ ತಾನುವಿನ ಇರವು ಗೋಚರ. ಇದೇ ಅದ್ವಿತೀಯ. ಈಗೋ ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ.
ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ ಕಾಮಕರ್ಮ ಪಾಶದೆಳೆತ ಕಾಣದಯ್ಯ ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ ಕಾಮಕರ್ಮ ಪಾಶದೆಳೆತ ಕಾಣದಯ್ಯ ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ ತಾಮಸ ರಾಜಸವಳಿದ ತಾಣವಯ್ಯ ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ ತಾಮಸ ರಾಜಸವಳಿದ ತಾಣವಯ್ಯ ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ ನಾನು ನನ್ನದೆಂಬುದೇನು ಇಲ್ಲವಯ್ಯ ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ ನಾನು ನನ್ನದೆಂಬುದೇನು ಇಲ್ಲವಯ್ಯ ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ ಮಾನಮೇಯ ಭಾವವಿಲ್ಲದೆಲ್ಲವಯ್ಯ ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ ಮಾನಮೇಯ ಭಾವವಿಲ್ಲದೆಲ್ಲವಯ್ಯ ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ ಅರಿವು ಮರವೆಗಳಿಲ್ಲದರಿವ ತೆರನದಯ್ಯ ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ ಅರಿವು ಮರೆವೆಗಳಿಲ್ಲದರಿವ ತೆರನದಯ್ಯ ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ